ದೀಪಾವಳಿ ರಜೆ ಮುಗಿಸ್ಕೊಂಡು ಬೆಂಗಳೂರಿಗೆ ಬರ್ತಾ ಇದ್ದಂಥ 42 ಜನರ ಪೈಕಿ 20 ಜನ 46 ಜನರ ಪೈಕಿ 20 ಜನ ಸುಟ್ಟು ಕರಕಲಾಗ್ಬಿಟ್ರು. ಕರ್ನೂಲ್ ಹತ್ತಿರ ನಡೆದಂಥ ರಾತ್ರಿ ನಡೆದಂಥ ಬಸ್ ದುರಂತ ಇದು. ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಿತ್ತು ಓಲ್ವೋ ಬಸ್ಸು. ಆಂಧ್ರದ ಕರ್ನೂಲ್ ಹತ್ರ, ಕರ್ನೂಲು ಜಿಲ್ಲೆ ಚಿನ್ನಟೆಕೋರು ಅನ್ನುವ ಊರು, ಚಿನ್ನಟೆಕೋರು ಅನ್ನುವ ಊರ ಹತ್ರ ದುರಂತ ನಡೆಯಿತು. ಬೈಕ್ ಹೋಗ್ತಿತ್ತಂತ ಒಂದು ಓಲೋ ಬಸ್ ಸ್ಪೀಡಾಗಿ ಹೋಗ್ತಿದೆ, ಬೈಕ್ ಹೋಗ್ತಿತ್ತು. ಬೈಕಿಗೆ ಹಿಂದ್ಲಿಂದ ಡ್ರೈವರ್ ಗುದ್ದಿದ್ದಾನೆ. ಪಾಪ ಏನೋ ಯಾವುದೋ ಟೈಲ್ಸ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ನು ನೌಕರಿ ಮುಗಿಸ್ಕೊಂಡು ಬೆಳಗಿನ ಜಾವ ಮನೆಗೆ ಹೋಗ್ತಾ ಇರುವಾಗ ಬೈಕು ಹಿಂದ್ಲಿಂದ ಬಸ್ ಗುದ್ದಿದೆ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಏನಾಗಿರಬಹುದು ಅಂತ. ಬಸ್ ಗುದ್ದಿದಾಗ ಬೈಕ್ ಕೆಳಗಡೆ ಬಿದ್ದಿದ್ದಾನೆ. ಈ ಬಸ್ ಡ್ರೈವರು ಅಲ್ಲಿ ನಾವು AI ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ. ಕೆಳಗೆ ಬಿದ್ದಾಗ ಬಸ್ ಡ್ರೈವರ್ ತಕ್ಷಣ ನಿಲ್ಲಿಸಿದ್ರೆ ಇದಾಗ್ತಿತ್ತೋ ಇಲ್ವೋ. ಬೈಕ್ನಲ್ಲಿದ್ದವನು ಆತನ ಬೈಕ್ ಎರಡೂ ಬಸ್ ಕೆಳಗೆ ಸಿಕ್ಕಾಕೊಂಡಿದ್ದಾವೆ. ಒಂದು 300 ಮೀಟರ್ ಎಳ್ಕೊಂಡು ಹೋಗ್ಬಿಟ್ಟಿದ್ದಾನೆ ಬಸ್ ಡ್ರೈವರ್. ಸಹಜ ಫ್ರಿಕ್ಷನ್ ಆಗುತ್ತೆ, ಬೈಕಿಗೂ ರಸ್ತೆಗೂ ಫ್ರಿಕ್ಷನ್ ಆದಾಗ ಬೆಂಕಿ ಹೊತ್ಕೊಂಡಿದೆ ಕೆಳಗೆ. ಡೀಸೆಲ್ ಟ್ಯಾಂಕ್ನಲ್ಲಿ ಲೀಕೇಜ್ ಇತ್ತು ಅನಿಸುತ್ತೆ, ಓಲೋ ಬಸ್ಸಿನ ಡೀಸೆಲ್ ಟ್ಯಾಂಕ್ನಲ್ಲಿ. ತಕ್ಷಣ ಹೊತ್ಕೊಂಡ್ಬಿಡ್ತು. ಇದು ಬ್ಲಾಸ್ಟ್ ಆದಂಗೆ ಆಗಿದೆ. 15 ನಿಮಿಷದಲ್ಲಿ ಕಥೆನೇ ಮುಗಿದೋಗಿದೆ ಅಲ್ಲ.